ಬ್ರ್ಯಾಂಡ್ ನ್ಯೂ ಓಮ್ನಿ ಏನಾದರೂ ತಗೊಳ್ತೀರಾ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಸಮೇತ ಮೇಂಟೈನ್ ಆಗಿದೆ, ತುಂಬ ಕಡಿಮೆ ಓಡಿದೆ. ಅದರಲ್ಲೂ ನಿಮಗೆ ಒಂದು ಬ್ರಾಹ್ಮಣರು ಯೂಸ್ ಮಾಡಿರ್ತಕ್ಕಂಥ ವೆಹಿಕಲ್ಲು, ಫ್ಯಾಮಿಲಿಗೆ ಯೂಸ್ ಆಗಿರ್ತಕ್ಕಂಥ ವೆಹಿಕಲ್, ಹೊಸ ಕ್ಯಾರಿಯರ್ ಎಲ್ಲ ಫಿಟ್ಮೆಂಟ್ ಆಗಿದೆ. ಇವಾಗಲೇ ಜಸ್ಟ್ ಫಿಟ್ಮೆಂಟ್ ಮಾಡಿ ತೊಗೊಂಬಂದು ಬಿಟ್ಟಿದ್ದಾರೆ ಕಸ್ಟಮರು. ಒಳ್ಳೆ ಪ್ರೈಸಲ್ಲಿದೆ. ಈ ಕಂಡೀಷನಲ್ಲಿ ಇರ್ತಕ್ಕಂಥ ಓಮ್ನಿ ಮತ್ತೊಂದು ಇಡೀ ಮಾರ್ಕೆಟಲ್ಲಿ ಸಿಗಲ್ಲ. ಅದರಲ್ಲೂ ಕಸ್ಟಮರ್ ವೆಹಿಕಲ್ ಸಿಗೋದು ತುಂಬ ರೇರು, ಯಾಕಂದರೆ ಡೀಲರ್ ಇನ್ವಾಲ್ವ್ಮೆಂಟ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಆಗಿರುತ್ತೆ. 2017 ಮಾಡಲ್, ಓಡಿರೋದು 40,000 ಅಷ್ಟೇ. ಶೋರೂಮ್ ಸರ್ವಿಸ್ ಸಮೇತ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ಲು. ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ಅನ್ಟಚ್ಡ್ ಪೀಸು. ನಿಮಗೆ ಶೋರೂಮಿಂದ ಆಚೆ ಬಂದರೆ ಒಂದು ಓಮ್ನಿ ಯಾವ ಥರ ಕಾಣ್ಬೋದು ಆ ಥರ ಕಂಡೀಷನ್ನು ಲುಕ್ ವೈಸಲ್ಲಿ ಆ ಥರ ಇದೆ. ಟೈರ್ ಪ್ರೊಫೈಲ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಇದೆ. 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಟೋಟಲ್ 5 ಸೀಟ್ರ್ ವೆಹಿಕಲ್ ಬರುತ್ತೆ ಆನ್ ಟೋಟಲ್ 8 ಸೀಟ್ರ್ ವೆಹಿಕಲ್ ಬರುತ್ತೆ. ಸಾರಿ ನೋಡಿ, ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ. ಟೋಟಲ್ 8 ಸೀಟ್ರ್ ವೆಹಿಕಲ್ ಬರುತ್ತೆ. ಆನ್ RC ಪೇಪರಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು 8 ಸೀಟರ್. ಫ್ರಂಟಲ್ಲಿ 2 ಸೀಟ್ಸ್ ಬರುತ್ತೆ, ನೋಡ್ಬೋದು. ಇಂಟೀರಿಯರ್ ಅಂತೂ ವೆಲ್ ಮೇಂಟೈನ್ಡ್ ಆಗಿದೆ. ಪವರ್ ವಿಂಡೋಸ್ ಎಲ್ಲ ಬರೋದಿಲ್ಲ, ಪವರ್ ಸ್ಟೇರಿಂಗ್ ಬರೋದಿಲ್ಲ. ಕ್ಯಾರಿಯರ್ ನೋಡ್ಬೋದು, ಚೆನ್ನಾಗಿದೆ ಗಾಡಿ. ಒಂದೊಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಜಸ್ಟ್ 3,35,000 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ. 2017 ಮಾಡಲ್. ಫ್ಯಾಮಿಲಿ ಟ್ರಾನ್ಸ್ಫರ್ ಆಗಿದೆ, ಅವರ ಇಂಟರ್ನಲ್ ಫ್ಯಾಮಿಲಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ವೆಹಿಕಲ್. ಈ ಕಂಡೀಷನಲ್ಲಿ ಮತ್ತೊಂದು ಗಾಡಿ ಸಿಗೋದಿಲ್ಲ ನಿಮಗೆ. ಐ ಥಿಂಕ್ ಈ ಗಾಡಿಗೆ ಲೋನ್ ಕೂಡ ಮಾಡಿಸ್ಬೋದು. ಲೋನ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಮ್ನಿ ಒಂದೊಳ್ಳೆ ಕಂಡೀಷನಲ್ಲಿ ಇರ್ತಕ್ಕಂಥದ್ದು. ನೀವು ಬಂದು ನೋಡಿದರೆ ಓಮ್ನಿ ಬೇಕು ಅಂತ ಬರೋರಿಗೆ ಡೆಫಿನೆಟ್ಲಿ ಈ ಗಾಡಿ ಹೇಳಿ ಮಾಡಿಸಿರ್ತಕ್ಕಂಥ ವೆಹಿಕಲ್ಲು. ಈ ಕಡೆ ಲುಕ್ ಕೂಡ ನೋಡ್ಬೋದು. ನಾನ್ ಆಕ್ಸಿಡೆಂಟಲ್ ಗ್ಯಾರಂಟಿ ಇರ್ತಕ್ಕಂಥ ಓಮ್ನಿ ನೋಡಿ ಸೇಲ್ಗಿದೆ.